ಅಂದ್ರೆ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಅಳತೆಗೆ ಅಷ್ಟು ಈ ಅಳತೆಗೆ ತಕ್ಕಂತೆ. ಆಕ್ಚುಲಿ ನಮ್ ಸ್ಟಾರ್ ಸವಿರುಚಿ ಪಾವನ ಆಯ್ತು ಇವತ್ತು. ಸ್ವಲ್ಪ ಫಸ್ಟ್ ಟೈಮ್ 37 years ರಾಘು ಫಸ್ಟ್ ಟೈಮ್ ಗ್ಯಾಸ್ ಮುಂದೆ ನಿಂತ್ಕೊಂಡು ಏನೋ ಮಾಡ್ತಿರೋದು ಅನ್ಸುತ್ತೆ. ತುಂಬಾ ಬ್ಯುಸಿಯಾಗಿ ಮಾಡ್ತಿದ್ದೆ. ಬೆರ್ತೋಗ್ತಾ ಇದ್ಯಾ? ಹಿಂಗೆ ಬಟ್ ಒಳ್ಳೆ ಅಡುಗೆ ಮಾಡ್ಬೇಕಂದ್ರೆ ಬೆವರು ಬೇಕಲ್ಲ. ಇದಕ್ಕೆ ಮುಖ್ಯವಾಗಿ ಈಗ ಹಾಕೋದು ಈ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕುವಂಥದ್ದು. ಉಪ್ಪು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಹೌದು ಉಪ್ಪು. ಹೌದು. ಸೊ ಇವಾಗ ಮಸಾಲೆ ರೆಡಿ ಆಯ್ತಲ್ವಾ? ಆ ಮಸಾಲೆನ ಇದಕ್ಕೆ ಹಾಕೊಳ್ಳೋದು ಈಗ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂಕಲ್ ಇದಕ್ಕೆ? ಇದು ಮಾಡ್ಕೊಂಡ ನಂತರ ಓಕೆ, ಇದಕ್ಕೆ ಮೊಟ್ಟೆ ಹೊಡೆದು ಹಾಕೊಳ್ಳೋದು. ಸೊ 6 ಮೊಟ್ಟೆ ಹಾಕುತ್ತಾ ಇದೀವಲ್ವಾ ನಾವೀಗ? ಹೌದೌದು. ಓಕೆ, ಅದನ್ನ ಚೆನ್ನಾಗಿ ಮಿಕ್ಸ್ ಇದನ್ನ ಮಿಕ್ಸ್ ಮಾಡೋಣ. ಇವಾಗ ಎಗ್ ಮಸಾಲಾ ರೆಡಿ ಆಗಿದೆ. ಈಗ ಹೌದು, ಇಂಗ್ರೀಡಿಯೆಂಟ್ ರೆಡಿ ಆಗಿದೆ. ಹಾ, ಈ ಪಡ್ಡು ಮಾಡೋ ಹೆಂಚ್. ಕಾವಲಿ ಹೆಂಚಿಟ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಆದ್ಮೇಲೆ ಎಣ್ಣೆ ಸವರಿ ಒಂದೊಂದು ಪಡ್ಡು ಇದಕ್ಕೆ ಒಂದೊಂದು ಇದಕ್ಕೆ. ಸೊ ಇಟ್ಬಿಡೋಣ. ಫಸ್ಟ್ ಎಣ್ಣೆ ಹಾಕ್ಬೇಕು ಬಿಸಿ ಆದ್ಮೇಲೆ. ಹೌದು, ಎಣ್ಣೆ ಸ್ವಲ್ಪ ಎಲ್ಲ ಹಚ್ಕೊ. ನಾನು ಇಷ್ಟಿಷ್ಟೇ ಹಾಕೋಣ ಅಂತ ಅನ್ಕೊಂಡಿದ್ದೆ. ಇದು ಇಲ್ಲ, ಇದು ಆಕ್ಚುಲ್ ಆಗಿ ಮೊದಲೆಲ್ಲ ಏನ್ ಇದು ಮಾಡೋದು ನಾನ್ ಅಂದ್ರೆ ಸ್ಟಿಕ್ ಇದೆ ಅಲ್ವಾ? ಅಲ್ಲ, ಈಗ ನೀವೆಲ್ಲ ಈಗ ಟ್ರೆಡಿಷನಲ್ ಆಗಿ ಮಾಡೋದಂದ್ರೆ ಇದನ್ನೊಂದು ಕಡ್ಡಿಗೆ ಒಂದು ಒಳ್ಳೆ ಬಟ್ಟೆನ ಸುತ್ತಿಟ್ಕೊಂತಾರೆ, ಅದನ್ನ ಮಾಡಿ ಹಿಂಗೆ ಅದಕ್ಕೆ ಇದ್ ಮಾಡೋದು. ಅದು ಅದೆಲ್ಲ ಈಗ ಸೊ ಹೋಗ್ಬಿಟ್ಟು ಇವಾಗೂ ಬರುತ್ತೆ ಅಂಕಲ್, ಬ್ಯಾಸ್ಟಿಂಗ್ ಬ್ರಷ್ ಅಂತ ಸಿಗುತ್ತೆ. ಬೆಸ್ಟ್ ಈಗ ಅದೇ. ಸೊ ಆ ಬ್ರಷ್ ನ ತಗೊಂಡು ಎಣ್ಣೆನಲ್ಲಿ ಹಾಕ್ಬಿಟ್ಟು ಅದ್ ಮಾಡ್ಬೋದು. ಇದು ಸ್ವಲ್ಪ ಕಾದ ನಂತರ ಇದು ಒಂದೊಂದು ಇದ್ರೊಳಗೆ ಒಂದು ಸ್ಪೂನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದು ಇದಕ್ಕೆ ಕಂಪಾರ್ಟ್ಮೆಂಟ್ ಹಾಕೊಂಡ್ ಬರೋದು. ಅಂದ್ರೆ ಕರೆಕ್ಟ್ ಆಗಿ ಸಮ. ಹೌದು ಹಾಕಿರಾ ನೋಡೋಣ, ಒಂದ್ ಹಾಕಿ ನೋಡೋಣ. ನೋಡಿ ಈಗ ಇಷ್ಟೇ, ಹಾ, ಮುಕ್ಕಲ್ ಹಾಕಿದ್ರೆ ಒಳ್ಳೇದು. ಸಾಕು ಸಾಕು, ನೀವ್ ಹಾಕಿ. ಹಾಕಿ ಕರೆಕ್ಟ್ ಮುಕ್ಕಾಲು ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಅದು ನಾವು ಅದು ಸ್ವಲ್ಪ ಬೇಗ ಬೇಗ ಹಾಕ್ಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಇದು ಮಾಡೋಷ್ಟೊತ್ತಿಗೆ ಅದು ಬೆಂದೋಗಿರುತ್ತೆ. ಓಕೆ ಓಕೆ ಓಕೆ. ಇದ್ರೊಳಗೆ ಏನಾಗುತ್ತೆ, ಈ ಪಡ್ಡುಲಿ ನೀವು ಈಗ ಎರಡೂ ಕಡೆ ಬೇಯಿಸಿ ತಿನ್ಬಹುದು. ಯಾರಿಗಾದ್ರೂ ಆಫ್ ಬಾಯ್ಲ್ಡ್ ಅಂದ್ರೆ ಹಾಗೆ ಕೊಡ್ಬೋದು ಇದು. ಓಕೆ ಓಕೆ, ಬಿಕಾಸ್ ಇದು ಎಗ್ ಅಲ್ವಾ? ಈಗ ತೆಗಿಯಣ್ವಾ ಇದನ್ನ? ಆಗಿರುತ್ತೆ. ತೆಗಿಯೋದು. ಸೊ ಇನ್ನೊಂದ್ ರೌಂಡ್ ಹಾಕ್ಬಿಡೋಣ ಅಂಕಲ್. ಇನ್ನೊಂದು ಹಾಕೋಣ. ಅದು ಸ್ವಲ್ಪ ಆಯಿಲ್ ಹಾಕ್ಬೇಕು. ಸೊ ರಾಘು, ಇದನ್ನ ನೀವು ನಿಧಾನಕ್ಕೆ ಇವಾಗ ಒಂದ್ ರೌಂಡ್ ನೋಡ್ಕೊಂಡ್ರಿ ಅಲ್ವಾ? ಇದು ನಿಮ್ ಟಾಸ್ಕ್ ಹಾಕೋದು. ಸೊ ಇದ್ರಲ್ಲಿ ಅಂಕಲ್ ಇವಾಗ ನಿಮ್ ಟಾಸ್ಕ್ ಶುರು. ನೀವು ಫ್ರಿಡ್ಜ್ ಅಲ್ಲಿ ಏನಿದ್ರು ಅದ್ರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಇವಾಗ ನಮ್ ಫ್ರಿಡ್ಜ್ ಅಲ್ಲಿ ಏನಿದೆ ಅಂತ, ಟೊಮೆಟೊ ಇರುತ್ತೆ, ಟೊಮೆಟೊ ಕಿವುಚ್ಬಿಟ್ಟು ಎರಡು ಅದಕ್ಕೆ ಮೆಣಸಿನ್ಕಾಯಿ ಕಿವುಚ್ಬಿಟ್ರೆ ನಿಮ್ಗೊಂದು ಗೊಜ್ಜು ಆಗ್ತದೆ. ಓಕೆ, ಇವಾಗ ನಮ್ ಫ್ರಿಡ್ಜ್ ಅಲ್ಲಿ ಏನಿದೆ ಅಂತ ನೋಡೋಣ. ಟ್ರೈ ಮಾಡ್ತೀನಿ. So, ಇವಾಗ ತಗೊಂಡ್ಬರ್ತೀನಿ ನಾನು ನಿಮ್ಗೆ. ಸೊ ಅಂಕಲ್, ನಮ್ ಇಷ್ಟ ಐಟಮ್ಸ್ ಇದೆ ನಮ್ ಫ್ರಿಡ್ಜ್ ಅಲ್ಲಿ. ಅಂಕಲ್ ನೀವು ಡಿಸೈಡ್ ಮಾಡಿ ಏನ್ ಮಾಡ್ಬೋದು ಅಂತ. ಸೊ ಇವಾಗ ಎಗ್ ಪಡ್ ರೆಡಿ. ಸೊ ನಾವ್ ಇದ್ರ ಜೊತೆ ಏನ್ ತಿನ್ಬೇಕು ಅಂಕಲ್ ಈಗ? ಇದ್ರ ಜೊತೆಗೆ ಏನಿಲ್ಲ, ಇದು ಹಾಗೆ ತಗೊಳ್ಬಹುದು, ಹಾಗೆ ತಿನ್ಬೋದಾ? ಬ್ರೆಡ್ ಜೊತೆ ತಿನ್ಬಹುದು, ಓಕೆ, ಚಪಾತಿ ಜೊತೆ ತಿನ್ಬಹುದು, ಪೂರಿ ಜೊತೆ ತಿನ್ಬಹುದು. ಇದ್ರ ಜೊತೆ ಸೊ ಇದು ಇವಾಗ ಇದು ನೀವು ಫ್ರಿಡ್ಜ್ ಅಲ್ಲಿ ಇದೆ ಏನಾದ್ರೂ ಮಾಡಿ ಅಂದ್ರು. ಓಕೆ, ನೀವು ಇವಾಗ ಇದರೊಳಗೆ ಮೂಲಂಗಿನ, ಬಿಳಿ ಮೂಲಂಗಿನ ಹುರಿದು ಇಟ್ಕೊಂಡಿದ್ದೀರಿ, ಮೊಸರಿದೆ, ಈ ಒಗ್ಗರಣೆಗೆ ಬೇಕಾಗಿರುವಂತದ್ದು ಐಟಮ್ಸ್ ಇದೆ. ಈ ಒಂದು ಐಟಮ್ ಇದು ದಿಢೀರ್ ಅಂತ ಮಾಡಬಹುದು. ಈ ಯಾವ್ದಾದ್ರು ರೆಸಿಪಿ ಮಾಡುವಾಗ ಅಥವಾ ಯಾವ್ದಾದ್ರು ಈಗ ರೈತ ಬೇಕಾಗ್ತದೆ, ಈಗ ಆನಿಯನ್ ರೈತ, ಟೊಮೆಟೊ ರೈತ ಎಲ್ಲ ಮಾಡ್ತಾರೆ. ಚೇಂಜ್ ಬೇಕು ಅಂದಾಗ ನಾವ್ ಇದನ್ನ ಮಾಡ್ಬೋದು. ಮೂಲಂಗಿ ರಾಯ್ತ ಇದು. ಇದ್ರೊಳಗೆ ನೀವು ಚೆನ್ನಾಗಿ ತುರ್ಕೊಂಡಿರುವಂತ ಮೂಲಂಗಿ ಬೇಕು, ಅದ್ರ ಜೊತೆಗೆ ಒಳ್ಳೆ ಗಟ್ಟಿ ಮೊಸರು ಬೇಕು. ಮೊಸರು ನಂತರ ಈ ಒಗ್ಗರಣೆ ಪದಾರ್ಥಗಳು ನಮಗೆ ಬೇಕಾಗ್ತದೆ.
ಇದಕ್ಕೆ ಇದಿಲ್ಲಿ ಇವಾಗ ಒಗ್ಗರಣೆಗೆ ಅಲ್ಲ, ಒಗ್ಗರಣೆಗೆ ಒಂದು ಪ್ಯಾನ್ ಇಡಿ. ಇಲ್ಲ ಇಲ್ಲ ಹೇಳ್ತೀನಿ. ಒಗ್ಗರಣೆಗೆ ಒಂದು ಪ್ಯಾನ್ ಇಡಿ. ಓಕೆ, ಈಗ ಮೊಸರು ಇದಕ್ಕೆ ಹಾಕೊಳ್ಳಿ, ಈ ಬೌಲ್ಗೆ. ಮೊಸರು ಹಾಕೋಣ. ಇದನ್ನ ಹಾಕೊಳ್ಳಿ. ಇದು ಮೂಲಂಗಿ ನಾವು ಚೆನ್ನಾಗಿ ತುರಿದಿರೋ ಮೂಲಂಗಿನ ಇದನ್ನ ಹಾಕೊಳ್ಳಿ. ಅದು ಎಷ್ಟು ಹಾಕ್ಬೇಕಂತ? ಹಾಕೊಳ್ಳಿ, ಫುಲ್ ಹಾಕ್ಬಿಡಿ. ಅದನ್ನು ಮೊಸರು ಇರೋದೆಲ್ಲ ಹಾಕ್ಬಿಡೋಣ. ಇದಕ್ಕೆ ನೀವೇನ್ ಹಾಕೊಳ್ಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಳ್ಬೇಕು. ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ. ಮಿಕ್ಸಿಲಿ ಹಾಕೊಂಡು ಸ್ವಲ್ಪ ಒಂದು ಸಣ್ಣದಾಗಿ ಒಂದ್ಸಲಿ ಗ್ರೈಂಡ್ ಮಾಡ್ಬೇಕಾ? ಸೊ ಮಿಕ್ಸಿ ತಗೋಣ. ಒಂದು ನಿಮಿಷ. ಅಷ್ಟೇ ಅಷ್ಟೇ ಅದು ತಕೊಂಡು ತಿರುಗಿ ಕಮ್ಮಿ ಆಗಿದೆ ಅಂದ್ರೆ ಎಷ್ಟು? ಹೌದು. ಈಗ ಕೆಲವರು ತುಂಬಾ ಈ ರೈತ ತಗೊಳ್ಬೇಕಾದ್ರೆ ಇದನ್ನ ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಪೂರಿ ಜೊತೆ ತಿನ್ಬೋದು. ಇದು ಜಾಸ್ತಿ ಈ ಕಾಕ್ಟೈಲ್ ಪಾರ್ಟೀಸ್ ಅಲ್ಲಿ ಈ ರೈತ ಎಲ್ಲ ಈ ಕೆಲವರು ಈ ಇಷ್ಟಪಡ್ತಾರೆ ಈ ಸಾಲಡ್ಸು, ವೆಜಿಟೇಬಲ್ ಸಾಲಡ್ಸು. ಆವಾಗ ಇದನ್ನ ಕೊಟ್ರೆ ಒಂದು ಸ್ಪೂನಲ್ಲಿ ಇದು ಮಾಡ್ಕೊಂಡು ದೇ ವಿಲ್ ಎಂಜಾಯ್ ದಿ. ಈಗ ಇದಾಯ್ತಲ್ಲ, ಇದು ರೆಡಿ ಮಾಡ್ಕೊಂಡಾಗ ಈಗ ನೀವು ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಅಫಿಷಿಯಲ್ ಗ್ಯಾಸ್ ಆನ್ ಮಾಡೋರು ರಾಘು ಫಸ್ಟ್ ಟೈಮ್ ಆನ್ ಆಗಿದೆ. ಸೊ ಇವಾಗ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಇವಾಗ ಎಕ್ಸ್ಪರ್ಟ್ ಇನ್ ಗ್ಯಾಸ್ ಆನ್ ಮಾಡೋದು ಗೊತ್ತಾಗಿದೆ. ಸ್ವಲ್ಪ ಜಾಸ್ತಿನೇ ಇರಲಿ, ಒಗ್ಗರಣೆಗೆ ಬೇಕಾಗಿರೋ ಅಷ್ಟೇ. ಇದಕ್ಕೆ ಸ್ವಲ್ಪ ಬೇಳೆಗಳು ಹಾಕೊಳ್ಳೋದು. ರಾಘು ಫೇವ್ರೆಟ್ ಡಿಶ್ ಏನು? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ಕಡಲೆಬೇಳೆ ಒಂಚೂರು ಆಯ್ತು, ಉದ್ದಿನ ಬೇಳೆ ಸ್ವಲ್ಪ ಹಾಕೊಳ್ಳೋದು. ಆಮೇಲೆ ಸ್ವಲ್ಪ ಈರುಳ್ಳಿ ಎಷ್ಟು ಬೇಕು ನಿಮಗೆ ಟೇಸ್ಟ್ಗೆ ಒಂದು ಸ್ವಲ್ಪ ಸಾಕು. ಓಕೆ, ಸಾಕು. ಬೆಳ್ಳುಳ್ಳಿ ಒಂದೆರಡು. ಬೆಳ್ಳುಳ್ಳಿ ಜಜ್ಕೋಬೇಕಾ? ಹಂಗೆ ಕಟ್ ಮಾಡಿ ಹಾಕ್ಬೋದು, ಹಾಗೆ ಹಾಕ್ಬೋದು, ನಮ್ಗೆ ಟೇಸ್ಟ್ ಸಿಗುತ್ತದೆ. ಈಗ ಇದು ಇದಾಯ್ತಲ್ಲ, ಖಾರಕ್ಕೆ ಒಂದೆರಡು ಮೆಣಸಿನ್ಕಾಯಿ ಹಾಕೋಬೋದು. ಇದು ಆ್ಯಕ್ಚುಲಿ ಇದನ್ನ ಫ್ರೈ ಆಗಲಿ. ಓಹೋ, ಈಗ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕೊಂಡಿದೀವಿ ಅಲ್ವಾ? ಓಕೆ, ಇದಿಷ್ಟು ಫ್ರೈ ಮಾಡ್ಕೊಂಡು ನಾವು ಈ ರಾಯ್ತಾಗೆ ಮಿಕ್ಸ್ ಮಾಡ್ತೀವಿ. ರೈತಾಗ ಮಿಕ್ಸ್ ಮಾಡ್ಬಿಟ್ರೆ ಆಯ್ತು ಅಷ್ಟೇ. ಓಕೆ, ಬೇಳೆ ಎಲ್ಲ ಜಾಸ್ತಿ ಬ್ರೌನ್ ಆದಾಗ ಟೇಸ್ಟ್ ಸಿಗುತ್ತೆ ನಿಮಗೆ. ಓಕೆ, ಸೊ ಇದನ್ನ ಇದಕ್ಕೆ ಹಾಕ್ಬಿಡ್ಲಾ ಅಂಕಲ್? ಹಾಕಿ ಹಾಕಿ. ಸೊ ಅಂಕಲ್, ಹ್ಯಾಟ್ಸ್ ಆಫ್ ಟು ಯು. ನಮ್ಮ ಫ್ರಿಡ್ಜಲ್ಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಏನಾದರೂ ಮಾಡಿ ಅಂದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ಮೂಲಂಗಿ, ನೋಬಡಿ ಕ್ಯಾನ್ ಇಮ್ಯಾಜಿನ್ ಮೂಲಂಗಿ ಜೊತೆ ರಾಯ್ತಾನೂ ಮಾಡ್ಬೋದು ಅಂತ. ಸೊ ವೀಕ್ಷಕರೇ, ಎಗ್ ಪಡ್ಡು ಮತ್ತೆ ದಿಢೀರಾಗಿ ಮಾಡಿರೋ ಮೂಲಂಗಿ ರಾಯ್ತಾ ರೆಡಿ ಆಗಿದೆ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ. ಅಷ್ಟರೊಳಗಡೆ ನಾವು ಟೇಬಲ್ ಹೋಗೋಣ. ಹೌದು. ಎಗ್ ಪಡ್ಡು, ಮೊಟ್ಟೆ 6, ಎಣ್ಣೆ ಸ್ವಲ್ಪ, ಈರುಳ್ಳಿ ಅರ್ಧ ಬಟ್ಲು, ಟೊಮ್ಯಾಟೊ 1, ಪುದೀನ 2 ಟೀ ಚಮಚ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಬಾಣಲೆಗೆ ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಫ್ರೈ ಮಾಡಿಕೊಳ್ಳಿ. ಬೌಲ್ಗೆ ಫ್ರೈ ಮಾಡಿಕೊಂಡ ಮಿಶ್ರಣ, ಅದಕ್ಕೆ ಮೊಟ್ಟೆಯನ್ನು ಒಡೆದು ಹಾಕಿ ಕಲಸಿಕೊಂಡು ಕಾದ ತಾವಾ ಮೇಲೆ ಎಣ್ಣೆ ಹಾಕಿ ಕಲಸಿಕೊಂಡ ಮೊಟ್ಟೆ ಮಿಶ್ರಣವನ್ನು ಪಡ್ಡು ಆಕಾರದಲ್ಲಿ ಹರಡಿ 2 ಬದಿ ಬೇಯಿಸ್ಕೊಂಡ್ರೆ ಎಗ್ ಪಡ್ಡು ರೆಡಿ ಟು ಸರ್ವ್. ಮೂಲಂಗಿ ರಾಯ್ತ, ಮೊಸರು ಅರ್ಧ ಬಟ್ಲು, ಎಣ್ಣೆ ಒಗ್ಗರಣೆಗೆ, ಕರಿಬೇವು 6 ಎಲೆ, ಹಸಿಮೆಣಸಿನ್ಕಾಯಿ 3. ಮಿಕ್ಸಿ ಜಾರ್ಗೆ ಮೊಸರು, ತುರಿದ ಮೂಲಂಗಿ ಹಾಕಿ ರುಬ್ಕೊಳ್ಳಿ. ಬಾಣಲೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ತಯಾರಿಸ್ಕೊಳ್ಳಿ. ಬೌಲ್ಗೆ ರುಬ್ಬಿಕೊಂಡ ಮೊಸರಿನ ಮಿಶ್ರಣ, ತಯಾರಿಸಿದ ಒಗ್ಗರಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿದ್ರೆ ಮೂಲಂಗಿ ರಾಯ್ತಾ ರೆಡಿ. ಸೊ ಎಗ್ ಪಡ್ಡು ಮತ್ತೆ ಮೂಲಂಗಿ ರಾಯ್ತಾ ತಿನ್ನೋಣ ಅಂಕಲ್? ಓಕೆ, ಟೇಸ್ಟ್ ಮಾಡೋಣ. ಸೊ ಈ ರಾಯ್ತಾನ ನೆಂಚ್ಕೊಂಡು ತಿನ್ಬೋದು, ಹಾಗೇನು ತಿನ್ಬೋದಲ್ವಾ? ಹಾಗೆ ತಿಂದ್ರೆ ಒಳ್ಳೇದದು. ಹಾಗೆ ತಿಂದ್ರೆ ಒಳ್ಳೇದು.
ಓಕೆ. ಆಮೇಲೆ ಇದು ಹೆಲ್ತ್ಗೆ ಬಹಳ ಏಳು ಮಾಡಿಸ್ತಂತ ಡಿಶ್ ಇದು. ಕೂಲ್ ಆಗಿರುತ್ತಾ ಅಂತ. ಚೆನ್ನಾಗಿದ್ಯಾ? ರಿಯಲಿ ಅಂಕಲ್ ತುಂಬಾ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ಹ್ಮ್. ಇದ್ರ ಜೊತೆಗೆ ಇದ್ ತಿಂದ್ರೆ ಹ್ಮ್ ಹ್ಮ್ ಅಂಕಲ್ ಇದಾರೆ ಅಂತ ಅಲ್ಲ, ಹಾ. ಬಟ್ ಈ ಕ್ವೆಶನ್ ಕೇಳಲೇಬೇಕು. ನಿಮ್ ಎಂಗೇಜ್ಮೆಂಟ್ಗೂ ಮದ್ವೆಗೂ ಎಷ್ಟು ತಿಂಗಳ ಡಿಫ್ರೆನ್ಸ್ ಇತ್ತು? ಮಾವನಿದ್ರಿಗೆ ಕೇಳ್ಬೇಕು. ಸೊ ಅಲ್ಲ, ಅದಕ್ಕೆ ತುಂಬಾ ಬೇಜಾರಾಗೋಗಿತ್ತಂತಲ್ಲ, ಎಷ್ಟು ತಿಂಗಳಿತ್ತು ಅಂತ ಗೊತ್ತಾಗ್ಬೇಕು ನಾನು. ಏಪ್ರಿಲ್ 20ನೇ ತಾರೀಕು ಎಂಗೇಜ್ಮೆಂಟ್ ಆಗಿತ್ತು. ಮೇ, ಜೂನ್, ಜುಲೈ, ಆಗಸ್ಟ್ 26ನೇ ತಾರೀಕು ಮದ್ವೆ ಫಿಕ್ಸ್ ಆಗಿತ್ತು. ಅಂಕಲ್ 4 ತಿಂಗಳು ನಿಮ್ ಮಳಿಗೆ ತುಂಬಾ ಜಾಸ್ತಿ ಆಗೋಯ್ತು ಟೈಮು ಮದ್ವೆ ಆಗಕ್ಕೆ. ಅದು ಡೇಟ್ ಕೇಳ್ತಾ ಇದ್ರು, ಅಪ್ಪಾಜಿ ಕೇಳ್ತಾ ಇದ್ರು, ಆಮೇಲೆ ನಮ್ಮ ಮಾವ ಅವರು ಕೇಳ್ತಾ ಇದ್ರು. ಸೊ ಒಂದೊಂದ್ ಕಡೆ ಒಂದ್ ಹೇಳೋದಕ್ಕಿಂತ ಬೇಡ ಎಲ್ಲಾ ಒಂದೇ ಕಡೆ ಕೇಳೋಣ ಹೇಗೆ ಅಂತ ಡಿಸೈಡ್ ಮಾಡಿದಾಗ, ಇಲ್ಲ ಏಪ್ರಿಲ್ 20 ಎಂಗೇಜ್ಮೆಂಟ್ ಆಗಿರೋದ್ರಿಂದ ಈ ಊರಿಗೆ ಮದುವೆ ಡೇಟು ಆಗಸ್ಟ್ 26 ಸೂಟ್ ಆಗುತ್ತೆ ಅಂತ ಹೇಳಿ. ಆಮೇಲೆ ತುಂಬಾ ಬೇಗನೂ ಮಾಡ್ಕೊಳಕ್ ಆಗಲ್ಲ, ಅರೇಂಜ್ಮೆಂಟ್ ಮಾಡೋಕ್ಕೂ ತಡ ಬಟ್ ಆಗುತ್ತೆ. ನಿಮ್ಗೆ ಯಾಕೆ ಅರೇಂಜ್ಮೆಂಟ್ ಯೋಚನೆ, ನಿಮಗ್ ಮದ್ವೆ ಆಗ ನನ್ನ ಯೋಚನೆ ಅದು. ಸೊ ಹಂಗಾಗಿ ಇದು ಆಗಸ್ಟ್ 26ಗೆ ಬಿತ್ತು. 4 ತಿಂಗಳಿದ್ಯಾ ಅಂತ ಯೋಚನೆ ಮಾಡಿದೆ ನಾನು. ಅಷ್ಟರಲ್ಲಿ ಶೂಟಿಂಗ್ ಸ್ಕೆಡ್ಯೂಲ್ಗಳನ್ನೆಲ್ಲ ಕಮಿಟ್ಮೆಂಟ್ಗಳೆಲ್ಲ ಮುಗಿಸ್ಕೊಂಡು ಒಂದು 20 ದಿನ ರಜಾ ತಗೊಂಡೆ. ಆಮೇಲೆ ಬಾಕಿದೆಲ್ಲ ಹಿಸ್ಟ್ರಿ. ಸೊ ಹೌ ವಾಸ್ ದ ಡೇಟಿಂಗ್ ಟೈಮ್? ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆದ್ಮೇಲೆ ನಮ್ಗೆ ಇವಾಗ ಬಟ್ಟೆ ತಗೊಳ್ಳೋದು ಮಾಡೋದು ಇವೆಲ್ಲ ಆಯ್ತಲ್ಲ. ಆಮೇಲೆ ಜಾಸ್ತಿ ಆಚೆ ಹೋಗಕ್ಕೂ ಟೈಮ್ ಆಗ್ತಿರ್ಲಿಲ್ಲ. ಹೊರಗಡೆ ಕರ್ಕೊಂಡು ಹೋಗಕ್ ಮುಂಚೆ ನಾನು ಅಪ್ಪಾಜಿಗೆ ಫೋನ್ ಮಾಡ್ತಾ ಇದ್ದೆ. ಆಮೇಲೆ ಸ್ಪಂದನ ನಂಬರ್ ತಗೊಂಡಾದ್ಮೇಲೆ ಅಪ್ಪಾಜಿನ ಕಮ್ಮಿ ಕೇಳ್ತಾ ಇದ್ವಿ. ಬಟ್ ಆಚೆ ಹೋಗಕ್ ಮುಂಚೆ ಈ ತರ ಹೋಗಿ ಬರ್ತೀವಿ ಅಂತ ಹೇಳಿ, ಹೋಗಿ ಬನ್ನಿ ಅಂತ ಹೇಳೋರು. ನಮ್ಮನೇಲಾಗ್ಲಿ ಅಪ್ಪಾಜಿ ಮನೇಲಾಗ್ಲಿ ಬೇಗ ಮನೆಗೆ ವಾಪಸ್ ಬರೋದು ಒಂದಿತ್ತು. ಹಂಗಾಗಿ ಎಲ್ಲೇ ಹೋದ್ರು 9:10 ಗಂಟೆ ಒಳಗೆ ಬಂದ್ಬಿಡ್ತಾ ಇದ್ವಿ. ಆಮೇಲೆ ಅಪ್ಪಾಜಿ ನಾವು ಕೂಡ ಆಚೆ ಹೋಟೆಲ್ಗಳಿಗೆ ಹೋಗ್ತಾ ಇದ್ವಿ. ಶೂಟಿಂಗ್ ಓದಿದ್ರಿಂದ ಜಾಸ್ತಿ ಡೇಟಿಂಗ್ ಅನ್ನೋದಾಗ್ಲಿಲ್ಲ. ಓ, ಅದು ಥ್ಯಾಂಕ್ ಯು ಅಂಕಲ್, ನೀವ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಆಮೇಲೆ ನೀವ್ ಹೇಳ್ಕೊಟ್ಟಿದ್ ರೆಸಿಪಿ ಆಕ್ಚುಲಿ ಎಲ್ಲಾರು ಮಾಡೋಂತ ರೆಸಿಪಿ, ಎಲ್ಲಾರು ತುಂಬಾ ಈಸಿಯಾಗಿ ಮಾಡೋಂತ ರೆಸಿಪಿ, ಆಮೇಲೆ ತುಂಬಾ ಹೆಲ್ದಿ ಆಗಿರೋಂತ ರೆಸಿಪಿ. ಅಪ್ಪಾಜಿ ಮಾತಾಡ್ಬೇಕಾರೆ ಇಲ್ಲ, ಅದು ಒಂದು ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಆಗಿರುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಒಂದು ಬುಕ್ ಕೂಡ ಬರ್ತಾರೆ, ಎಲ್ರಿಗೂ ಗೊತ್ತಿರೋ ವಿಷಯ, ಅದು ಪೊಲೀಸ್ ಕಂಡ ಕಥೆಗಳು ಅಂತ. ಇವತ್ತು ಅಪ್ಪಾಜಿ ಬಂದು ಈ ತರ ಒಂದು ರೆಸಿಪಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಏನೋ ನನ್ನ ಅದೃಷ್ಟ, ಎಲ್ಲೂ ಹೋಗೋದಿಲ್ಲ. ಸೊ ನಾನು ಕರೆದೆ ಬರ್ತೀನಿ ಅಂತ ಅದೃಷ್ಟ ಅನ್ನೋದಕ್ಕಿಂತ ಅಂಕಲ್, ಐ ಥಿಂಕ್ ಇವತ್ತಿಂದ ನೀವು ರಾಘುಗೆ ಟೀಚರ್ ಆಗ್ಬಿಡಿ. ಕೈ ಗ್ಯಾಸ್ ಮುಂದೆ ಕೈ ಆಡಿಸ್ತೀರ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಅಡಿಗೆಯ ಅಧಿಪತ್ಯ ಹೆಣ್ಮಕ್ಳದಲ್ಲ, ನಳ ಮಹಾರಾಜ. ಆಮೇಲೆ ನೋಡಿ, ಅಡಿಗೆ ಮಾಡೋರಿಗೆ ಬಾಣಸಿಗ ಅಂತಾರೆ. ಭೀಮಾ ಅಂತ ಒಂದು ಎಂತ ಪವರ್ಫುಲ್ ಕ್ಯಾರೆಕ್ಟರ್. ಹಿ ವಾಸ್ ಅ ವೆರಿ ವೆರಿ ಗುಡ್ ಕುಕ್. ಬಾಣಸಿಗ ಫ್ಯಾಂಟಾಸ್ಟಿಕ್. ಅಂದ್ರೆ ನಮ್ಮಿಂದ ನೀವು ತಗೊಂಡಿರೋದು, ಹಾ, ಇದನ್ನು ಹಾಗೆ ತಗೊಳ್ಳಿ. ಸೊ ಇನ್ಮೇಲಿಂದ ರಾಘು, ಐ ಥಿಂಕ್ ನಾನು ಸ್ಪಂದನ ಕೇಳಲ್ಲ, ಮೋಸ್ಟ್ಲಿ ನಮ್ಮ ಇನ್ಸ್ಪಿರೇಷನ್ ಅಂಕಲ್. ಸೊ ಥ್ಯಾಂಕ್ ಯು ಅಂಕಲ್, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಾಳೆ ವಿಜಯ ರಾಘವೇಂದ್ರ ಅವ್ರ ಫ್ಯಾಮಿಲಿಯಿಂದ ಯಾರು ಬರ್ತಿದ್ದಾರೆ ಗೊತ್ತಾ? ಇವರು ಅವರ ಒಡ ಹುಟ್ಟಿದವರು. ರಾಘು ಅವ್ರ ಕೈನ ಮುರಿದಿದ್ರಂತೆ. ಇವ್ರ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲಿ ಇವ್ರಿಗೆ ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ಶ್ರೀ ಮುರಳಿ ಇವರೆಲ್ಲರೂ ಇದ್ದಾರೆ. ಸೊ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಹೇಗಿತ್ತು ಅನ್ನೋ ಕುತೂಹಲ ನಿಮಗೂ ಇದೆ ಅಲ್ವಾ? ನಾನು ನಿಮ್ಮ ಮನೆ ಮಗಳು ಚೈತ್ರ. ನಾನು ನಿಮ್ಮ ಚಿನಾರಿ ಮುತ ವಿಜಯ ರಾಘವೇಂದ್ರ. ಸೊ ನಮ್ಮಿಬ್ಬರ ಕಡೆಯಿಂದ ನಾಳಿನವರೆಗೂ ನಿಮಗೆ ಬಾಯ್.